ಸಾರಿಗೆ 15% ಹೈಕು, ಅದಷ್ಟೇ ಅಲ್ಲ ಎಲ್ಲಾ ರೇಟು ಫುಲ್ ಹೈಟು, ಲಂಚದ ಬೇಡಿಕೆ 60ಕ್ಕೆ ಜಿಗಿದಿದೆಯಂತೆ. ಅಂದ್ರೆ 160 ರೂಪಾಯಿ ಕಮಿಷನ್ ಕೊಡಬೇಕಂತೆ. ಈ ರೇಟ್ ಬೋರ್ಡ್ ಏನು ನಾವು ಹಾಕಿಲ್ಲ, ರಾಜ್ಯ ಸರ್ಕಾರ ತೂಗಿಸ್ತಾ ಇರುವ ತಕ್ಕಡಿ ರೇಟ್ ಎಚ್ಡಿಕೆ ಬಾಯಿಂದ ಪ್ರಕಟ ಆಗಿದೆ. ಎಚ್ಡಿಕೆ ನಡೆಸಿದಂಥ ಪರ್ಸೆಂಟೇಜ್ ಸರ್ಜಿಕಲ್ ಸ್ಟ್ರೈಕ್ಗೆ ಹಸ್ತಪಡೆ ಬಿಚ್ಚು ಬಿದ್ದಿದೆ. ಸಿದ್ದರಾಮಯ್ಯ ದಾಖಲೈಟ್ ಮಾತಾಡ್ರಿ ಅಂತ ಮರುತ್ತರವನ್ನ ನೀಡಿದ್ದಾರೆ. ಹಾಗಾದ್ರೆ ಕಮಿಷನ್ ವಾರ್ ರೂಮ್ ಹೇಗಿದೆ ನೋಡೋಣ ಬನ್ನಿ. ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜ್ ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅಗತ್ಯ ಇಲ್ಲ. 2018 10% ಟ್ಯಾಕ್ಸ್ ಸದ್ದು. ಸಿದ್ದು ಮೇಲೆ ಮೋದಿ ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಚಿಂದಿ ಚಿತ್ರಾನ್ನ ಆಗಿತ್ತು. ಆದರೆ ಬಿಜೆಪಿ ಸರ್ಕಾರದಲ್ಲಿ 40% ಹಣೆಪಟ್ಟಿ ಕಟ್ಟಿದ ಕಾಂಗ್ರೆಸ್ ಅಭಿಯಾನ ನಡೆಸಿ ಬೂಂದಿ ಮೊಸರನ್ನ ಮಾಡಿ ಸಿಹಿ ಹಂಚಿತ್ತು. ಈಗ ಎಚ್ಡಿಕೆ ಬಿಟ್ಟ 60% ಬಾಣ ಕಾಂಗ್ರೆಸ್ ಹೊಕ್ಕಳಕ್ಕೆ ನಾಟಿದೆ. 10ರಿಂದ 60ಕ್ಕೆ ತಲುಪಿದ ಲಂಚಾವತಾರದ ಪುರಾಣ ಮಾತ್ರ ಜನರನ್ನ ಬೆಸ್ತು ಬೀಳಿಸ್ತಿದೆ. ಕಾಂಗ್ರೆಸ್ ಅವಧಿಯಲ್ಲಿ 60% ಕಮಿಷನ್ ಬಾಂಬ್. ಸಿದ್ದು ಸತ್ಯಮೇವ ಜಯತೆ ಅಂತ ಎಚ್ಡಿಕೆ ದಾಳಿ. ಇನ್ನು ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು. ಇದು 10 ಅಲ್ಲ 20 ಅಲ್ಲ. ಕಾಂಗ್ರೆಸ್ ಅವಧಿಯಲ್ಲಿ ಲಂಚ 60% ತಲುಪಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಾಂಬೆಸ್ದಿದ್ದಾರೆ. ತಮ್ಮ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರೇ ಒಪ್ಪಿಕೊಂಡಿದ್ದಾರೆ. ಮನೆ ಹಂಚಿಕೆಯಲ್ಲೂ ಲಂಚ ಹೆಕ್ಕಲಾಗ್ತಿದೆ. ಮೊದಲು ಪಂಚಾಯಿತಿಯಲ್ಲಿ ಪಿಡಿಒ ಲಂಚ ಪಡೀತಿದ್ರು, ಈಗ ವಿಧಾನಸೌಧದಲ್ಲಿ ಸಚಿವರೇ ಲಂಚಕ್ಕೆ ಬಾಯಿ ತೆರೆದಿದ್ದಾರೆ. ಇದೇನಾ ಸತ್ಯಮೇವ ಜಯತೆ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಕುಟುಕಿದ್ದಾರೆ. ಅವರ ಆತ್ಮವೇ ಅದಕ್ಕೆ ಸಾಕ್ಷಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ ಪಿಡಿಒ ಗಿಡಿಒ ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ ಪಿಡಿಒ ಇರೋನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಯಾರ ಮಾನ ಮರ್ಯಾದೆ ಇದೆ ಅವರಿಗೆ. ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡ. ಸತ್ಯಮೇವ ಜಯತೆ. ಅಯ್ಯೋ ರಾಮ, ಏನು ಸತ್ಯಮೇವ ಜಯತೆ ಸಿದ್ದರಾಮಯ್ಯನವರೇ? ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಟುಕೊಳ್ಳಿ ನೀವು. ಏಯ್, ಯಾರ್ರೀ ಅದು? ದಾಖಲೆ ಇದ್ರೆ ಪ್ರೂವ್ ಮಾಡ್ಲಿ. ಕುಮಾರಸ್ವಾಮಿಗೆ ನೇರ ಸವಾಲು ಹಾಕಿದ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ 60% ಕಮಿಷನ್ ಆರೋಪಕ್ಕೆ ತಿರುಗೇಟು ಕೊಟ್ರು. ದಾಖಲೆಗಳಿದ್ಯಾ? ಆರೋಪವನ್ನ ದಾಖಲೆ ಸಮೇತ ಪ್ರೂವ್ ಮಾಡ್ಲಿ ಅಂತ ಸವಾಲು ಹಾಕಿದ್ರು. ಸಾಬೀತು ಮಾಡಕ್ಕೆ ಹೇಳಿ 60% ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಆರೋಪಗಳನ್ನ ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ದೇನೆ, ಆಧಾರ ಇಲ್ದೇನೆ ಆರೋಪಗಳನ್ನು ಮಾಡಬಾರ್ದು. ಇತ್ತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಕೇಳಬೇಕಾ? ಈ ವಿಷಯ ಕೇಳ್ತಿದ್ದಂತೆ ಉರಿದು ಬಿದ್ರು. ಬಾಯ್ ಚಪಲ ಚಟಕ್ಕೆ ಮಾತನಾಡ್ತಾರೆ. ಆ ಹರಿಶ್ಚಂದ್ರ ಹೋದ ಬಳಿಕ ನೆಕ್ಸ್ಟ್ ಇವರೇ ನೋಡಿ ಅಂತ ಚೆಲುವಣ್ಣ ತಿರುಗಿ ಬಿದ್ರು. ಇನ್ನು ವಿಜಯಪುರದ ಪಾಟೀಲ್ರು ಸುಮಾರು ದಿನದ ನಂತರ ಇವತ್ತು ಬೆಂಗಳೂರಲ್ಲಿ ಕಾಣಿಸಿದ್ರು. ಅವರು ಹೇಳಿದ್ದು ಬೈ ಎಲೆಕ್ಷನ್ ಸೋಲು. ಆವತ್ತು ಸೋತಿದ್ದಕ್ಕೆ ಸ್ವಲ್ಪ ನರ್ವಸ್ ಆಗಿ ಮಾತನಾಡ್ತಿದ್ದಾರೆ ಬಿಡಿ ಅಂದ್ರು. ಅವರ ಹೇಳಿಕೆ ಚಪಲ ಅನ್ನೋದು ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದೆ ಅನ್ನೋದು ಅವರು ಅದನ್ನು ಹೇಳಬೇಕು. ಪಾಪ ಸತ್ಯವಾಗಿ ಹೇಳ್ತೀನಿ ಕೇಳ್ರಿ. ಆ ಹರಿಶ್ಚಂದ್ರ ಅವ್ರು ಹೋದ್ಮೇಲೆ ಇವರೇ ಅಂತ ಕಾಣುತ್ತೆ. ಲಂಚ ಮುಡ್ದೇ ಇರೋರು, ಬೇರೆಯವರಿಂದ ದುಡ್ಡು ಈಸ್ಕೊಳ್ದೇ ಇರೋರು, ಯಾವುದೇ ಸಹಾಯ ಪಡೆದೇ ಇರೋರು. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ. ಈಗ ಮೊನ್ನೆ ಈ ಚುನಾವಣೆ ನಡೆದಾಗ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಹತಾಶ ಆಗಿದ್ದಾರೆ. ಹೀಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಾಗ್ತದೆ.
ಲಂಚದ ಗ್ರಾಫ್ ಏರಿಕೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ 60% ಕಮಿಷನ್ ಆರೋಪ ಮಾತ್ರ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.